ಹಾಯ್ ಫ್ರೆಂಡ್ಸ್, ಹಳ್ಳಿ ಜೀವನಲ್ಲೋಕೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಯಾರೆಲ್ಲ ರೈತರು ಹುಳ್ಳಿಕಾಯಿ ಬೆಳಿತೀರಾ ದಯವಿಟ್ಟು ದುಡ್ಡಿಗಾಗಿ ಜಾಸ್ತಿ ಬೆಳಿಬೇಡಿ. ಹಸು ಮೇಕೆ ಕೊಡಿ. ಈ ಹುಳ್ಳಿಕಾಯಿ ಕೊಡೋದ್ರಿಂದ ತುಂಬ ಹಸು ಆಗಿರ್ಬೋದು, ಹಸು ಅಂದರೆ ಹಾಲ್ಕರಿ ಹಸು ಅಲ್ಲ, ಎತ್ತು ಮತ್ತು ಮೇಕೆಗಳು ಕುರಿಗಳು 1 ತಿಂಗಳು 2 ತಿಂಗಳು ಚೆನ್ನಾಗಿ ಕೊಟ್ಟರೆ ಬೇಗ ಗ್ರೋತ್ ಆಗುತ್ತೆ. ಆಮೇಲೆ ಮೇಕೆಗಳು ವೆಯ್ಟ್ ಬರುತ್ತೆ. ಆಮೇಲೆ ಮಾರೋರ್ಗೂ ಒಳ್ಳೆ ಲಾಭ ಬರುತ್ತೆ. ಹುಳ್ಳಿಕಾಯಿ ಎಷ್ಟು ಉತ್ತಮ ಅಂದರೆ ದ್ವಿದಳ ಧಾನ್ಯ ಆಗಿರೋದ್ರಿಂದ ತುಂಬ ಒಳ್ಳೆಯದು. ನೋಡಿ, ಹುಳ್ಳಿಕಾಯಿ ತಿನ್ನೋಷ್ಟು ಚೆನ್ನಾಗಿ ಏನು ತಿನ್ನಲ್ಲ. ನೋಡಿ, ಕುರಿನೂ ಅಷ್ಟೇ, ಯಾರೆಲ್ಲ ಸಾಕ್ತಿರೋ ಬಕ್ರಿಯವರೆಗೂ ಅವರು ತುಂಬ ಚೆನ್ನಾಗಿ ಹುಳ್ಳಿಕಾಯಿ ಕೊಡಿ. 1 ತಿಂಗಳಿಂದ ಹುಳ್ಳಿಕಾಯಿ ಕೊಟ್ಟರೆ ಬೇಗನೆ ಸೈಜ್ ಬರುತ್ತೆ. ಕುರಿ ರೇಟು ಹಂಗೆ ನಿಮಗೆ ಒಳ್ಳೆ ರೇಟು. ನೀವು 60 ಕೊಟ್ರೂ ತೊಗೋತಾರೆ, 70 ಕೊಟ್ರೂ ತೊಗೋತಾರೆ. ನೀವೇನು ಕೊಡದೆ ಒಂದಷ್ಟು ಮೇವು ಕೊಟ್ಬಿಟ್ಟು ಕಟ್ ಹಾಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಹುಳ್ಳಿಕಾಯಿ ಎಷ್ಟು ಕೊಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ. ಹುಳ್ಳಿಕಾಯಿ ಅಂದರೆ ತುಂಬ ಅಂತಲ್ಲ, ಅಂದರೆ ಪೂರ್ತಿ ಒಣಗಿರೋದೆಲ್ಲ ಕೊಡಬಾರ್ದು. ಸ್ವಲ್ಪ ಹಸಿಯಾಗಿರುತ್ತಲ್ಲ ಅಂಥ ಹುಳ್ಳಿಕಾಯಿ ಕೊಡೋದ್ರಿಂದ ಚೆನ್ನಾಗಿರುತ್ತೆ. ಮೇಕೆಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ತಿಂತಿದೆ ಅಂದರೆ, ಅದು ಹೆಂಗೆ ಬಿಡಿಸ್ಕೊಂಡು ತಿನ್ನುತ್ತೆ ಅಂದರೆ ಒಂಚೂರು ವೇಸ್ಟ್ ಮಾಡಲ್ಲ. ಒಣಗಿರೋ ಹುಳ್ಳಿನ ಏನು ಮಾಡ್ತೀರಾ, ಎಲ್ಲನೂ ತೊಗೊಂಡ್ಬಿಡ್ತೀರ. ಹುಳ್ಳಿ ಎಲ್ಲ ಬರೀ ಸಿಪ್ಪೆ ಮಾತ್ರ ಹಾಕ್ತೀರಾ. ಹಂಗಾಗಿ ಅದರಲ್ಲಿ ಏನು ಜಾಸ್ತಿ ಅದಕ್ಕೆ ತಿನ್ನುತ್ತೆ, ಅದನ್ನು ಏನು ತೊಂದರೆ ಏನಿಲ್ಲ. ಬಟ್ ಏನಂದರೆ ಇದರಷ್ಟು ಇಂಪ್ರೂವ್ಮೆಂಟ್ ಅದರಲ್ಲಿ ಸಿಕ್ಕಲ್ಲ. ಹುಳ್ಳಿಕಾಯಿ ಚೆನ್ನಾಗಿ ಕೊಡಿ. ಎಷ್ಟು ಚೆನ್ನಾಗಿ ಕೊಡ್ತೀರೋ ಅಷ್ಟು ಚೆನ್ನಾಗಾಗುತ್ತೆ ಕುರಿಗಳು. ಈಗ ಯಾರೆಲ್ಲ ಜಾತ್ರೆಗಳಿಗೆ ಹೊಡಿಬೇಕು ಅಂತೀರ ಹಸು ಎತ್ತು ಕುರಿಗಳು, ಈ ಥರದವರೆಲ್ಲ 1 ತಿಂಗಳಿಂದನೇ ಚೆನ್ನಾಗಿ ಮೇಯಿಸೋದ್ರಿಂದ ಇದು ಹುಳ್ಳಿ, ಆಮೇಲೆ ಜೋಳ, ಮುಸ್ಕಿನ ಜೋಳ ಬರುತ್ತಲ್ಲ ಆ ಜೋಳ, ಆಮೇಲೆ ರವೆ ಬೂಸ ಇದು ಕೊಡೋದ್ರಿಂದ ತುಂಬ ಗ್ರೋತ್ ಆಗುತ್ತೆ, ಚೆನ್ನಾಗಾಗುತ್ತೆ. ಎತ್ಗಳಿಗೂ ಅಷ್ಟೇ. ಎಷ್ಟೊಂದು ಜನ ಹೆಂಗೆ ಮೇಯಿಸ್ತಾರೆ ಅಂದರೆ, ಈಗ ನಮ್ಮ ಕಡೆ ಮುಡುಕ್ತಾರೆ ಜಾತ್ರೆ ಹತ್ರ ಬರ್ತಿದೆ, ನಿಮಗೆ ಆದಷ್ಟು ತೋರಿಸ್ತೀನಿ. ಸ್ವಲ್ಪ ನಮ್ಮ ತೋಟದಲ್ಲಿ ಕೆಲಸ ಇರೋದ್ರಿಂದ ನಾನು ತೋರ್ಸೋಕ್ಕಾಗ್ತಿಲ್ಲ, ಮುಂದೆ ತೋರಿಸ್ತೀನಿ. 3 ದಿವಸ ಎತ್ಕಟ್ಟಿರ್ತಾರೆ, ತುಂಬ ಚೆನ್ನಾಗಿ ಮೇಯಿಸ್ಕೊಂಡು ತಗೊಂಬಂದಿರ್ತಾರೆ. 1 ತಿಂಗಳಿಂದ ಸಾಕಿರ್ತಾರೆ. ನೋಡಿ, ಈ ಹುಳ್ಳಿಕಾಯಿ ಎಷ್ಟು ಕೊಡ್ತೀರಾ ಅಷ್ಟು ಒಳ್ಳೆಯದು, ಚೆನ್ನಾಗಿ ಕಾಣುತ್ತೆ. ನಮ್ಮ ಮನೇಲಿ ಹುಳ್ಳಿಕಾಯಿ ತೊಗೊಂಬಂದಿಲ್ಲ, ಹಾಕಿದ್ದೀವಿ, ತೋರಿಸ್ತೀನಿ ನಿಮಗೆ. ನೋಡಿ ಹುಳ್ಳಿಕಾಯಿ, ನೋಡಿ ಹುಳ್ಳಿಕಾಯಿ. ಮೇಕೆಗೆ ಕುರಿಗೆ ಅಂತಲೇ ಇಟ್ಕೊಂಡಿರೋದು. ನಾವು ಜಾಸ್ತಿ ಏನು ಸಾಕಿಲ್ಲ ಕುರಿನ, ಹಂಗಾಗಿ ಈ ಸತಿ ಬಕ್ರಿ ಹಬ್ಬಕ್ಕೆ ಅಂತ ಸಾಕ್ತಿದ್ದೀವಿ 2. ನೋಡೋಣ ಟ್ರೈಯಲ್ಲಿ ಹೆಂಗಿರುತ್ತೆ ಅಂತ. ಫಸ್ಟ್ ನಮ್ಮ ಮನೆಯವ್ರು ಸಾಕ್ತಿದ್ರು, ಈಗ ಸಾಕ್ತಿಲ್ಲ, ಬರೀ ಈಗಲೇ ಸಾಕ್ತಿರೋದು. ಆದಷ್ಟು ಕೊಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.